ನಮಸ್ಕಾರ ವಿದ್ಯಾರ್ಥಿಗಳೇ, ನಮ್ಮ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ಒಂದಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ನಿಮಗೆ ಡಿಸ್ಕಷನ್ ಮಾಡಲಿದ್ದೇನೆ. ಸೊ ಈ ಒಂದು ವಿಡಿಯೋ ನಿಮಗೆ ರಿವಿಷನ್ ಸಹಾಯವಾಗುತ್ತೆ. ಯಾರೆಲ್ಲ ವಿದ್ಯಾರ್ಥಿಗಳು ಫಸ್ಟ್ ಇಯರ್ ದಲ್ಲಿ ಓದ್ತಾ ಇದ್ದೀರಿ, ಪ್ರಥಮ ವರ್ಷದಲ್ಲಿ ಓದ್ತಾ ಇದ್ದೀರಿ, ಅವರುಗಳಿಗೆ ಫಿಸಿಕ್ಸ್ ಒಂದು ಸಬ್ಜೆಕ್ಟ್ ಇರುತ್ತೆ. ಸೊ ಆ ಒಂದು ಫಿಸಿಕ್ಸ್ ನ ಒಂದು ಇಂಪಾರ್ಟೆಂಟ್ ಕ್ವಶನ್ ಬಗ್ಗೆ ಡಿಸ್ಕಷನ್ ಮಾಡಲಿದ್ದೇನೆ. ಅದರ ಹೆಸರೇನೆಂದರೆ ಎಕ್ಸ್ಪ್ಲೇನ್ ದ ಎಲೆಕ್ಟ್ರಿಕಲ್ ಚಾರ್ಜಸ್. ಇದು 3 ಮಾರ್ಕ್ಸ್ಗೆ ಬರುತ್ತೆ ನಿಮಗೆ, ಎಕ್ಸ್ಪ್ಲೇನ್ ಎಲೆಕ್ಟ್ರಿಕ್ ಚಾರ್ಜ್ ಅಂತ ಹೇಳಿ. ಸೊ ಹಂಗಂದ್ರೆ ಏನು, ಎಲೆಕ್ಟ್ರಿಕ್ ಚಾರ್ಜ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ 3 ಮಾರ್ಕ್ಸ್ಗೆ ಇಷ್ಟೇ ಬರೀಬೇಕು ಅಂತ ಇರುತ್ತೆ. ಅದನ್ನ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ. ಜೊತೆಗೆ ನಮ್ಮ ಚಾನಲ್ ನೀವು ಹೊಸಬರಾಗಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಜೊತೆಗೆ ಒಂದು ಲೈಕ್ ಕೂಡ ಮಾಡ್ಕೊಳ್ರಿ. ಸೊ ಎಲೆಕ್ಟ್ರಿಕ್ ಚಾರ್ಜ್ ಅಂದ್ರೆ ಏನು? ಎಲೆಕ್ಟ್ರಿಕ್ ಚಾರ್ಜ್ ಇಸ್ ದ ಫಂಡಮೆಂಟಲ್ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್ ದಟ್ ಕಾಸಸ್ ಆಬ್ಜೆಕ್ಟ್ ಟು ಅಟ್ರಾಕ್ಟ್ ಆರ್ ರಿಪಲ್ ಈಚ್ ಅದರ್. ಸೊ ಎಲೆಕ್ಟ್ರಿಕ್ ಚಾರ್ಜಸ್ ಅಂದ್ರೆ ಏನು ಅಂದ್ರೆ, ಇದು ಒಂದು ಫಂಡಮೆಂಟಲ್ ಫಿಸಿಕಲ್ ಪ್ರಾಪರ್ಟಿ ಆಫ್ ದಿ ಮ್ಯಾಟರ್, ವಸ್ತುವಿನ ಒಂದು ಫಿಸಿಕಲ್ ಪ್ರಾಪರ್ಟಿಯನ್ನ ಹೇಳುತ್ತೆ. ದಟ್ ಕಾಸಸ್, ಇದು ಕಾಸ್ ಮಾಡುತ್ತೆ, ಆಬ್ಜೆಕ್ಟ್ ಅಟ್ರಾಕ್ಟ್ ಆರ್ ರಿಪಲ್ ಈಚ್ ಅದರ್. ಈ ಒಂದು ಎಲೆಕ್ಟ್ರಿಕ್ ಚಾರ್ಜ್ ಆಬ್ಜೆಕ್ಟ್ ಗಳನ್ನ ಅಟ್ರಾಕ್ಟ್ ಅಥವಾ ರಿಪೆಲ್ ಮಾಡುವಂತ ಕೆಲಸನ ಒಂದರ ಒಂದು ನಡುವೆ ರಿಪೆಲ್ ಅಥವಾ ಅಟ್ರಾಕ್ಟ್ ಮಾಡುವಂತ ಕೆಲಸವನ್ನ ಇದು ಮಾಡುತ್ತೆ. ಸೊ ಇಟ್ measures of the amount of electricity. So it is a measures the amount of electricity. ಈ ಒಂದು ಎಲೆಕ್ಟ್ರಿಕ್ ಚಾರ್ಜ್ ಅಮೌಂಟ್ ಆಫ್ ಎಲೆಕ್ಟ್ರಿಸಿಟಿಯನ್ನ ಮೆಜರ್ಮೆಂಟ್ ಮಾಡುತ್ತೆ, ವಿಚ್ ಈಸ್ ಪ್ರೆಸೆಂಟ್ ಇನ್ ದ ಆಬ್ಜೆಕ್ಟ್ ಆರ್ ಪಾರ್ಟಿಕಲ್. ಪಾರ್ಟಿಕಲ್ ಅಥವಾ ಆಬ್ಜೆಕ್ಟ್ ದಲ್ಲಿರುವಂತಹ ಎಲೆಕ್ಟ್ರಿಸಿಟಿಯನ್ನ ಮೆಜರ್ ಮಾಡುವಂತದ್ದು. ಆ ಫಂಡಮೆಂಟಲ್ ಪ್ರಾಪರ್ಟಿ ಆಫ್ ಮ್ಯಾಟರ್ ದಟ್ ಗಿವ್ಸ್ ರೈಸ್ ಟು ಎಲೆಕ್ಟ್ರಿಕ್ ಫೋರ್ಸ್ ಬಿಟ್ವೀನ್ ದ ಆಬ್ಜೆಕ್ಟ್. ಇದು ಒಂದು ಫಂಡಮೆಂಟಲ್, ಆಗಲೇ ಹೇಳಿದಾಗೆ ಒಂದು ಫಂಡಮೆಂಟಲ್ ಪ್ರಾಪರ್ಟಿ ಆಫ್ ದಿ ಮ್ಯಾಟರ್ದು. ಇದೇನ್ ಮಾಡುತ್ತೆ ಅಂದ್ರೆ ಎಲೆಕ್ಟ್ರಿಕಲ್ ಫೋರ್ಸ್ ಬಿಟ್ವೀನ್ ದ ಆಬ್ಜೆಕ್ಟ್, ಎರಡು ಆಬ್ಜೆಕ್ಟ್ ಗಳ ನಡುವೆ ಎಲೆಕ್ಟ್ರಿಕಲ್ ಫೋರ್ಸ್ ಅನ್ನ ಎಕ್ಸ್ಪ್ರೆಸ್ ಮಾಡುತ್ತೆ. ಇದು ಒಂದು ಸ್ಕೇಲಾರ್ ಕ್ವಾಂಟಿಟಿ. ಇಟ್ ಇಸ್ ಅ ಸ್ಕೇಲಾರ್ ಕ್ವಾಂಟಿಟಿ ದಟ್ ಕ್ಯಾನ್ ಐದರ್ ಪಾಸಿಟಿವ್ ಆರ್ ನೆಗೆಟಿವ್ ಚಾರ್ಜ್. ಸೊ ಇದು ಒಂದು ಸ್ಕೇಲಾರ್ ಕ್ವಾಂಟಿಟಿ ಇದೆ, ಇದು ನೆಗೆಟಿವ್ ಅಥವಾ ಪಾಸಿಟಿವ್ ಹೊಂದಿರುತ್ತೆ. ಕನ್ಸರ್ವೇಷನ್ ಕ್ವಾಂಟಿಟಿ, ಕನ್ಸರ್ವ್ ಕ್ವಾಂಟಿಟಿ, ಇದು ಒಂದು ಕನ್ಸರ್ವ್ ಆಗಿರುವಂತಹ ಒಂದು ಕ್ವಾಂಟಿಟಿ ಆಗಿದೆ. ಅಂದ್ರೆ ಇದನ್ನ ಕೆನಾಟ್ ಬಿ ಕ್ರಿಯೇಟೆಡ್ ನಾರ್ ಬಿ ಡಿಸ್ಟ್ರಾಯ್ಡ್. ಅಂದ್ರೆ ಇದನ್ನ ಕಂಪ್ಲೀಟ್ ಆಗಿ ಕ್ರಿಯೇಟ್ ಮಾಡ್ಲಿಕ್ಕೂ ಬರೋದಿಲ್ಲ, ಡಿಸ್ಟ್ರಾಯ್ ಮಾಡ್ಲಿಕ್ಕೂ ಆಗೋದಿಲ್ಲ, ಆದ್ರೆ ಇದನ್ನ ಟ್ರಾನ್ಸ್ಫರ್ ಮಾಡಬಹುದು. ಅಂದ್ರೆ ಇಟ್ ಇಸ್ ಅ ಕನ್ಸರ್ವ್ ಕ್ವಾಂಟಿಟಿ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಇಲ್ಲಿ ಇದರ ಬಗ್ಗೆ ಇನ್ನು ಸ್ವಲ್ಪ ಹೇಳುವುದಾದ್ರೆ, ಓಕೆ, ಸೊ ಇದರ ಬಗ್ಗೆ ಇನ್ನು ಸ್ವಲ್ಪ ಡಿಸ್ಕಷನ್ ಮಾಡೋದಾದ್ರೆ, ಸೊ ಇಲ್ಲಿ ದೇರ್ ಆರ್ 2 ಟೈಪ್ಸ್ ಆಫ್ ಎಲೆಕ್ಟ್ರಿಕಲ್ ಚಾರ್ಜಸ್. ಒಂದು ಪಾಸಿಟಿವ್ ಚಾರ್ಜ್ ಇದೆ, ಇನ್ನೊಂದು ನೆಗೆಟಿವ್ ಚಾರ್ಜ್ ಇದೆ. ಪಾಸಿಟಿವ್ ಏನ್ ಮಾಡುತ್ತೆ, ಕ್ಯಾರಿಡ್ ಇದೆ ಪ್ರೋಟಾನ್. ಪಾಸಿಟಿವ್ ಚಾರ್ಜ್ ಪ್ರೋಟಾನ್ ಗಳನ್ನ ಕ್ಯಾರಿ ಮಾಡುತ್ತೆ. ಆಮೇಲೆ ನೆಗೆಟಿವ್ ಏನ್ ಮಾಡುತ್ತೆ ಅಂದ್ರೆ ಕ್ಯಾರಿ ದ ಎಲೆಕ್ಟ್ರಾನ್. ನೆಗೆಟಿವ್ ಚಾರ್ಜ್ ಎಲೆಕ್ಟ್ರಾನ್ ಅನ್ನ ಕ್ಯಾರಿ ಮಾಡುತ್ತೆ. ಇವೆರಡೂ ಕೂಡ ನ್ಯೂಕ್ಲಿಯಸ್ ಆಫ್ ದಿ ಅಟಮ್ ದಲ್ಲಿ, ಅಂದ್ರೆ ಸೊ ಇದೇನ್ ಮಾಡುತ್ತೆ, ರಿಸೈಡ್. ಪಾಸಿಟಿವ್ ಚಾರ್ಜ್ ನ್ಯೂಕ್ಲಿಯಸ್ ಆಫ್ ದಿ ಒಳಗಡೆ ಇದ್ರೆ, ಸೊ ಇದು ನ್ಯೂಕ್ಲಿಯಸ್ ಹೊರಭಾಗದಲ್ಲಿ ಸುತ್ತಾನೆ ಇರುತ್ತೆ. ಓಕೆನಾ. ಆಮೇಲೆ 3 ಪ್ರಾಪರ್ಟೀಸ್ ಅದಾವ್ರಿ. ಇದಕ್ಕೊಂದು ಬೇಸಿಕ್ 3 ಪ್ರಾಪರ್ಟೀಸ್ ಆಫ್ ಚಾರ್ಜಸ್ ಅದಾವ. ಒಂದು ಅಡಿಟಿವಿಟಿ ಆಫ್ ದಿ ಚಾರ್ಜ್, ಇನ್ನೊಂದು ಕ್ವಾಂಟೈಸೇಷನ್ ಚಾರ್ಜ್, ಇನ್ನೊಂದು ಕನ್ಸರ್ವೇಷನ್ ಚಾರ್ಜ್. ಈ ಒಂದು ಎಲೆಕ್ಟ್ರಿಕ್ ಚಾರ್ಜ್ ಅನ್ನ ನಾವು SI ಯೂನಿಟ್ ಕೂಲಂಬ್ ಅಲ್ಲಿ ಮೆಜರ್ಮೆಂಟ್ ಮಾಡ್ಕೊಂತೀವಿ. ಎಲೆಕ್ಟ್ರಿಕಲ್ ಚಾರ್ಜ್ SI ಯೂನಿಟ್ ಕೂಲಂಬ್ ಆಗಿದೆ. ಸೊ ಇಷ್ಟು ಏನಂತಂದ್ರೆ ಇದು ಅಬೌಟ್ ವಾಟ್ ಎಲೆಕ್ಟ್ರಿಕ್ ಚಾರ್ಜ್ ಅಂದ್ರೇನು. ಹೋಪ್ ಇದು ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು.